ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಅಕ್ಕಸ್ ಕಿಚನ್. ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ನಾನು ಈಸಿಯಾಗಿ ಮನೇಲೇ ಹೇಗೆ ಅವಲಕ್ಕಿ ಮಿಕ್ಚರ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ. ನಾವು ಹೊರಗಡೆ ತಗೊಂಬಂದು ತಿನ್ನಬೇಕಂತ ಅವಶ್ಯಕತೆ ಏನಿರಲ್ಲ. ಹೊರಗಡೆ ಬೇಕ್ರಿಯಲ್ಲಿ ಸಿಗೋಂಥ ವಸ್ತುನೇ ಮನೇಲಿ ಈಸಿಯಾಗಿ ಮಾಡ್ಕೊಬೋದು. ಇದು ಒಂದು ಏರ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ತಿಂಗಳು ತನಕ ಸ್ಟೋರ್ ಮಾಡ್ಬೋದು. ಇವಾಗ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ನಾನು ಸ್ಟವ್ ಹಚ್ಚಿ ಎಣ್ಣೆ ಬಿಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಕಡಲೆ ಬೀಜ ಸೇರಿಸ್ಕೊತಾ ಇದ್ದೀನಿ. ಕಡಲೆ ಬೀಜ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಕಡಲೆ ಬೀಜ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫುಲ್ಲು ಸೀಸಕ್ಕೆ ಹೋಗಬೇಡಿ, ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು, ಈ ಥರ ಸೋಸೋದೇನಾದರೂ ಜಾಲರೆ ಇದ್ದರೆ ಇದ್ರಲ್ಲಿ ತಗೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ. ನಾವು ಇದ್ರೊಳಗೆ ಮಾಡ್ಕೊಬಂದು ಮಾಮೂಲಿ ನಾವು ಬಜ್ಜಿ ಬೋಂಡ ಎಲ್ಲ ಹೇಗೆ ಎತ್ತಿತ್ವೋ ಅದಿದ್ರೂ ಓಕೆನೇ, ಅದರಲ್ಲಾದರೂ ಮಾಡ್ಕೊಬೋದು. ನೋಡಿ, ಇದು ಆಯ್ತಾ ಬಂದಿದೆ. ಈಗ ಸೀಸಕ್ಕೆ ಹೋಗಬೇಡಿ, ಸಿಮ್ಮಲ್ಲೇ ಇಟ್ಕೊಂಡು ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದಾಗಿದೆ. ಇದು ನಾನಿವಾಗ ಬೇರೆದೊಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಫುಲ್ಲು ಎಲ್ಲ ಗೋಲ್ಡನ್ ಕಲರ್ ಬಂದಿದೆ. ಈಗ ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಲ್ಲೇ ನಾನು ಹಂಗೆ ಚಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಅದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನೋಡಿ, ಇದಾಗಿದೆ. ಫುಲ್ಲು ಎಲ್ಲ ಗೋಲ್ಡನ್ ಕಲರ್ ಬಂದಿದೆ. ಅದನ್ನು ಇವಾಗ ಅದೇ ಕಡಲೆ ಬೀಜ ಸೇರಿಸ್ಕೊಂಡಿದ್ನಲ್ಲ, ಅದೇ ಪ್ಯಾನ್ಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿನೂ ಅಷ್ಟೇ, ಗೋಡಂಬಿ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡಿ. ಯಾಕೆಂದರೆ ನಾವು ಹೊರಗಡೆ ತಂದು ತಿನ್ನೋದು ಬೇಕ್ರಿಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇರುತ್ತೆ, ಗೋಡಂಬಿ ಇರುತ್ತೆ. ಸೊ ಹಂಗಾಗಿ ನಾನು ಗೋಡಂಬಿ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಮನೆಗಿದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದನ್ನು ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಇದು ಆಯ್ತಾ ಬಂದಿದೆ. ಇದನ್ನು ನಾನು ಒಂದು ಬೌಲ್ ತಗೊಂಡಿದ್ನಲ್ಲ, ಪ್ಲೇಟು, ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಒಣ ಕೊಬ್ಬರಿ, ಅಂದರೆ ಹಸಿ ಕೊಬ್ಬರಿ ಅಲ್ಲ, ಫುಲ್ಲು ಡ್ರೈ ಆಗಿರುತ್ತಲ್ಲ ಆ ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ. ಕೊಬ್ಬರಿನೂ ಅಷ್ಟೇ ಆಪ್ಷನಲ್, ನಿಮಗೆ ಬೇಕಾದರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಯಾಕೆಂದರೆ ಗೋಡಂಬಿ ಹಾಕ್ತೀವಲ್ಲ, ಸೊ ಹಂಗಾಗಿ ಕೊಬ್ಬರಿ ಹಾಕಿದ್ರೆ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ. ಇದನ್ನು ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾವು ಮಿಕ್ಚರ್ ತಿನ್ನಬೇಕಾದ್ರೆ ಒಂದೊಂದು ಕೊಬ್ಬರಿ ಈ ಥರ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಟೇಸ್ಟು. ಸೊ ಹಂಗಾಗಿ ಒಣ ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ. ಈಗ ನಾನು 1 ಕಪ್ ಅವಲಕ್ಕಿ ತಗೊಂಡಿದ್ದೆ. ಅವಲಕ್ಕಿನೂ ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೊಂಡು ಹೈ ಫ್ಲೇಮಲ್ಲೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ಬೇಗ ಅವಲಕ್ಕಿ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದಾಗಿದೆ. ಇವಾಗ ನಾನು ಬೇರೆ ಒಂದು ಬೌಲ್ಗೆ ಅದೇ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಉಳಿದಿರೋ ಅವಲಕ್ಕಿನೂ ಇದೇ ರೀತಿ ಸೇರಿಸ್ಕೊತೀನಿ ನಾನು. ನೋಡಿ, ಇದು ಆಗಿದೆ. ಈಗ ನಾನು ಕರ್ಬೇವಿನ ಸೊಪ್ಪು ತಗೊಂಡಿದ್ದೆ, ಸ್ವಲ್ಪ ಆರಕ್ಕೆ ಬಿಡಿ ಗಾಳಿಗೆ, ಯಾಕೆಂದರೆ ಆರ್ಕೊಂಡ್ರೆ ಚೆನ್ನಾಗಿ ಡ್ರೈ ಆಗುತ್ತೆ. ಸೊ ಹಂಗಾಗಿ ಕರ್ಬೇವಿನ ಸೊಪ್ಪು ತಗೊಂಡಿದ್ದೆ, ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ಕಣ್ಣಿಗೆ ಒಳ್ಳೆಯದು. ಸೊ ಹಂಗಾಗಿ ನಾನು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಇದನ್ನು ಅದರೊಳಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇವಾಗ ತಣ್ಣಗಾಗಿದೆ. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ ಸೇರಿಸ್ಕೊತಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಅಷ್ಟು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ, ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ರೆಸಿಪಿ, ಈಸಿಯಾಗಿ